ಓ ಇದಾ ವಿಷಯ. ಗೌರಿಗೋಸ್ಕರ ಇವ್ರ ಮನಸ್ಸು ಮಿಡಿತಾ ಇದೆ. ಹೆಲ್ಪ್ ಮಾಡು ಅಂತ ಆರ್ಟ್ ಹೇಳ್ತಾ ಇದೆ, ಬ್ರೈನು ಬೇಡ ಬೇಡ ಅಂತ ತಡಿತಾ ಇದೆ. ಇದು ಆಗಿರೋ ಪ್ರಾಬ್ಲಮ್. ನಾನು ಹಿಂಗೆ ಬಿಟ್ಟರೆ ಬಾಸು ಗ್ಯಾರಂಟಿ ಗೌರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತಾರೆ. ಇದನ್ನ ಹೆಂಗಾರ ಮಾಡಿ ತಡಿಬೇಕು. ಇಲ್ಲ, ಇದ್ರ ಮೇಲಂತೂ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ನಾನು ಹೋಗಿ ಹೆಲ್ಪ್ ಮಾಡ್ತೀನಿ. ಕೂತ್ಕೊಟ್ರೆ ಕೂತ್ಕೋ. ನಾನೇನಾದ್ರೂ ಸ್ವಲ್ಪ ಮಾತಾಡಬೇಕು. ಇಲ್ಲ ಕೂತ್ಕೋ. ಏನ್ ಮಾಡ್ತಿದ್ರ ಬಾಸ್ ನೀವು? ಅಲ್ಲ, ನಾನು ನಿಮಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಆದ್ರೂ ನೀವು ಯಾಕೆ ಈ ರೀತಿ ಕರಗ್ತಾ ಇದ್ದೀರಿ? ಹಿಂಗಾದ್ರೆ ಹೆಂಗೆ ಬಾಸ್? ಹೆಂಗೆ ನಿಮ್ಮ ಕನಸುಗಳನ್ನ ಅಚೀವ್ ಮಾಡ್ತೀರಿ? ಕರಗಬಾರ್ದು ಬಾಸ್, ಕರಗಬಾರ್ದು. ಸ್ಟ್ರಾಂಗ್ ಆಗಿರ್ಬೇಕು. ಇವಾಗ ಏನಾಯ್ತು ಅಂತ ಹಿಂಗೆ ಹೇಳ್ತಿದ್ಯಾ? ನನಗೆಲ್ಲ ಗೊತ್ತು ಬಾಸ್. ನೀವು ಯಾಕೆ ಹೋಗ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಏನು? ಗೌರಿ ಕಷ್ಟಪಡ್ತಾ ಇದ್ದಾಳೆ, ನೀವು ಅವಳಿಗೆ ಹೆಲ್ಪ್ ಮಾಡಬೇಕು ಅಂತ ತಾನೆ? ಗೊತ್ತು ಬಿಡಿ ಬಾಸ್, ನಿಮ್ಮ ಮುಖ ನೋಡಿದ್ರೆ ನಮಗೆಲ್ಲ ಅರ್ಥ ಆಗುತ್ತೆ. ನೀನು ಹೇಳ್ದಾಗೆ ಸ್ಟ್ರಿಕ್ಟ್ ಆಗಿ ಇರಬೇಕು ಅಂತ ಟ್ರೈ ಮಾಡ್ತೀನಿ. ಆದರೆ ಅವ್ರನ್ನ ನೋಡಿದ ತಕ್ಷಣ ಮನ್ಸು ಹಾಗೆ ಕರ್ಗೋಗ್ಬಿಡುತ್ತೆ. ಕರಗಬಾರ್ದು ಬಾಸು, ಸ್ಟ್ರಾಂಗ್ ಆಗಿರ್ಬೇಕು. ಅವಾಗಲೇ ಎಲ್ಲ ವರ್ಕೌಟ್ ಆಗೋದು. ನೋಡಿ, ಈಗ ನಾನು ಹೇಳೋ ಥರ ಮಾಡಿ ನೀವು ಇಲ್ಲಿಂದ ಎದ್ದು ಗೌರಿ ಕಡೆ ನಡ್ಕೊಂಡು ಹೋಗಿ. ಗೌರಿ ನಾನು ನೋಡಿದ್ರು ನೋಡ್ದಿರೋ ಥರ ಹಂಗೆ ಪಾಸಾಗಿ. ಕರುಣೆ ಹೋಗುತ್ತೆ ನಿಜ, ಬಟ್ ಅದನ್ನು ಕಟ್ಟು ಮೂಲೆಗೆ ಬಿಸಾಕ್ಬಿಡ್ಬೇಕು. ಅದನ್ನು ಅವಳು ಮುಂದೆ ನೀವು ತೋರಿಸ್ಕೊಬಾರ್ದು. ನಾವು ಎಷ್ಟು ಸ್ಟ್ರಿಕ್ಟ್ ಆಗಿರ್ತೀವೋ ಅಷ್ಟೇ ಬೇಗ ವರ್ಕೌಟ್ ಆಗುತ್ತೆ ಬಾಸ್. ನೋಡಿ, ನಾನು ಹೇಳೋದನ್ನ ಮಾಡಿ ಈಗ ಹೊರಡಿ. ಸುಮ್ಮನೆ ಗೌರಿನ ನೋಡ್ದಿರೋ ಥರ ಹೊರಟು ಬಿಡಿ. ಹೋಗಿ ಹೋಗಿ ಹೋಗಿ. ಆದರೂ ಏನೋ ನೀನು ಹೀಗೆ ಹೇಳ್ತಿದ್ಯಾ? ಬಾಸ್, ನಾನು ಹೇಳ್ದಂಗೆ ಮಾಡಿ ಹೋಗಿ ಬಾಸ್. ಈಗ ನಾನು ನಿಮ್ಮ ಬಾಸು, ಇದನ್ನು ಆರ್ಡ್ರು. ಹೋಗಿ ಹೋಗಿ. ಯಾರಿಟ್ಟಿರ್ಬೋದು? ಅವ್ರು ಯಾಕೋ ಸ್ವಲ್ಪ ಜಾಸ್ತಿನೇ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಕಣೆ. ನನ್ಗನ್ಸುತ್ತೆ ಇದೆಲ್ಲ ಅವ್ರದೇ ಕೆಲಸ. ನನಗೆ ಗೊತ್ತು ಕಣೆ, ಈ ರೋಸಸ್ನ ಅವರೇ ಇಟ್ಟಿರೋದು. ಅವ್ರು ಬಿಟ್ರೆ ಈ ರೋಸಸ್ನ ನನಗೆ ಕೊಡೋದಕ್ಕೆ ಇನ್ ಯಾರಿಗೆ ಧೈರ್ಯ ಇದೆ ಹೇಳು? ಅದು ಕರೆಕ್ಟ್ ಅನ್ನು. ನಿನಗಿರೋ ಆಟಿಟ್ಯೂಡ್ಗೆ ಅಷ್ಟು ಈಸಿಯಾಗಿ ನಿನ್ನ ಹತ್ರ ಬರೋಕೆ ಯಾರೂ ಧೈರ್ಯ ಮಾಡಲ್ಲ. ಕೊಟ್ರೆ ಅವರೇ ಕೊಡ್ಬೇಕು. ಅದ್ ಸರಿ, ಮತ್ತೆ ಸಡನ್ ಆಗಿ ಆ ಕಡೆಯಿಂದ ರೋಸ್ ಎಲ್ಲ ಬರ್ತಾ ಇದೆ. ಏನ್ ಮ್ಯಾಜಿಕ್ ಮಾಡಿದ್ಯಾ? ನಾನೇನು ಮ್ಯಾಜಿಕ್ ಮಾಡಿಲ್ಲ. ಲವ್ ಅನ್ನೋದೇ ಒಂದು ಮ್ಯಾಜಿಕ್ ಕಣೆ. ಅದು ಆಗಾಗ ಈ ರೀತಿ ಮ್ಯಾಜಿಕಲ್ ಮೊಮೆಂಟ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಅದು ಅಲ್ಲದೆ ಇಷ್ಟ ಆಗಿರೋರು ಏನಾದರೂ ಕೊಡಬೇಕು ಅಂದ್ರೆ ಅದಕ್ಕೆ ಕಾರಣ ಯಾಕೆ ಬೇಕು? ಇಷ್ಟ ಆಗಿದ್ದೀವಿ ಅನ್ನೋದೊಂದೇ ಸಾಕಲ್ವಾ? ಅವ್ರ ಅಮ್ಮನ ವಿಷಯದಲ್ಲಿ ಸಜೆಷನ್ ಬೇರೆ ಕೊಟ್ಟಿದ್ದೀನಿ. ಸೊ ಇದು ಬೂಸ್ಟ್ ಆಗಿ ಡೋಸ್ ತರ ಕೆಲಸ ಮಾಡಿದೆ. ಈ ರೋಸಸ್ ಬಂದಿರೋದ್ರಲ್ಲಿ ನನಗೆ ಯಾವ ಆಶ್ಚರ್ಯನೂ ಇಲ್ಲ. ಯಾವತ್ತಾದ್ರೂ ಒಂದಿನ ಇದು ಬರಲೇಬೇಕಿತ್ತು. ಅಂಡ್ ಫೈನಲಿ ಅದು ಇವತ್ತು ನಿಜ ಆಯ್ತು. ನೀನ್ ಬಿಡಮ್ಮ, ತುಂಬಾನೇ ಗ್ರೇಟು. ನಿನ್ ಕ್ಯಾಲ್ಕುಲೇಷನು ಯಾವತ್ತೂ ತಪ್ಪಾಗೋದು ಇಲ್ಲ, ತಪ್ಪಾಗೋ ಚಾನ್ಸೇ ಇಲ್ಲ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಲೇಡೀಸ್. ಇದೇನು ಕೈಯಲ್ಲಿ ರೆಡ್ ರೋಸ್ ಇಟ್ಕೊಂಡಿರಾ? ವಾಟ್ ಸ್ಪೆಷಲ್? ಗೊತ್ತಿಲ್ಲ, ನಾವು ಬರುವಾಗ ಇದು ಡಸ್ಟ್ ಮೇಲೆ ಇತ್ತು. ಯಾರಿಟ್ಟಿದ್ದು ಅಂತ ಗೊತ್ತಾಗಿಲ್ಲ. ಅದನ್ನೇ ನಾನು ನಿಕ್ಕಿ ಡಿಸ್ಕಸ್ ಮಾಡ್ತಾ ಇದ್ವಿ. ಗೊತ್ತಾಗ್ತಿಲ್ಲ ಯಾರಿಟ್ಟಿದ್ದು ಅಂತ. ಓಕೆ,
ಯಾರೋ ಡೆಸ್ಕ್ ಮೇಲೆ ರೆಡ್ ರೋಸಸ್ ಇಟ್ಟು ಹೋಗಿದ್ದಾರೆ. ಅದು ಬೇರೆ ಯಾರೂ ಅಲ್ಲ ಗೌತಮಿ, ನಾನೇ. ಜಸ್ಟ್ ಹೇಳೋದಕ್ಕಾಗ್ತಾ ಇಲ್ಲ ಅಷ್ಟೇ. ಸರ್, ಇದನ್ನೆಲ್ಲ ನೋಡ್ತಾ ಇದ್ರೆ ಬರ್ತಾ ಬರ್ತಾ ನಮ್ ಗೌತಮಿಗೆ ಆಫೀಸ್ನಲ್ಲಿ ಫ್ಯಾನ್ಸ್ ಜಾಸ್ತಿ ಆಗ್ತಿದ್ದಾರೆ ಅಂತ ಅನಿಸ್ತಾ ಇದೆ. ನೋಡಿ, ವಿಷಯ ಅವಳ ಡೆಸ್ಕ್ ಮೇಲೆ ಹೂ ಇಡೋ ತನಕ ಬಂದ್ಬಿಟ್ಟಿದೆ. ಸರ್, ಹಾಗೆಲ್ಲ ಏನೂ ಇಲ್ಲ ಸರ್. ಇವಳು ಅವಾಗವಾಗ ಏನಾದರೂ ಒಂದು ಕಮೆಂಟ್ ಪಾಸ್ ಮಾಡ್ತಾನೆ ಇರ್ತಾಳೆ. ನೀವು ಅದನ್ನೆಲ್ಲ ಕಿವಿಗೆ ಹಾಕೋಬೇಡಿ. ವೆಲ್, ದಟ್ಸ್ ಓಕೆ. ಐ ಮೀನ್, ಫ್ಯಾನ್ಸ್ ಇರಬೇಕು, ಒಳ್ಳೇದು. ಹಲೋ. ಹಾಂ, ಹೌದಾ? ಒಂದೇ ನಿಮಿಷ ಇಲ್ಲೇ ಇದ್ರೆ ಹೇಳ್ತೀನಿ. ಬಸ್, ಅಕೌಂಟೆಂಟ್ಗೆ ಅಮೌಂಟ್ ಹಾಕಕ್ಕೆ ಕೇಳಬೇಕಾಯ್ತು. ಅಯ್ಯೋ, ನಾನು ಹೇಳಿದ್ರು ಅವ್ರು ಹಾಕಲ್ಲಪ್ಪ. ಅಯ್ಯೋ, ಹೇಳಿದ್ರಂತೆ ಯಾರು, ಅವ್ರು ಹಾಕಿಲ್ವಂತೆ. ಹೌದಾ ಬಾಸ್? ಏನಪ್ಪ? ಅದಲ್ಲೂ ಅರ್ಧ ಪೇಮೆಂಟ್ ಹಾಕಿದ್ರಂತೆ. ಅಯ್ಯೋ, ಏನ್ ಮಾಡ್ತೀಯಪ್ಪ, ಹೇಳಿದ್ರು ಅವ್ನು ಹಂಗೆ ಮಾಡೋದು. ನಾನು ಓನರ್, ಅವನು ಓನರ್. ಸಾರಿ. ಏ ಡ್ರೈವರ್, ಏನ್ ಮಾಡ್ತಿದ್ಯಾ? ಏನು? ಅಲ್ಲ, ನಾನು ಆಗಿಂದ ಒರೆಸ್ತಿದ್ದೀನಿ, ತುಳ್ಕೊಂಡು ಓಡಾಡ್ತಿದ್ಯಲ್ಲ. ನಾನು ಕಷ್ಟಪಟ್ಟು ಕ್ಲೀನ್ ಮಾಡೋದು, ನೀನ್ ಗಲೀಜ್ ಮಾಡೋದೇನ ಕೆಲಸ? ಹಲೋ ಹಲೋ ಹಲೋ, ನಾನೇನ್ ಬೇಕು ಬೇಕು ಅಂತ ಮಾಡ್ಲಿಲ್ಲ. ನನಗೊಂದು ಇಂಪಾರ್ಟೆಂಟ್ ಕಾಲ್ ಬಂತು, ಮಾತಾಡ್ತಿದ್ದೆ. ಆ ಟೆನ್ಷನಲ್ಲಿ ಓಡಾಡ್ತಿದ್ನಪ್ಪ. ಈಗೇನಾಯ್ತು ಅಂತ ಈ ರೇಂಜ್ ರೈಸ್ ಆಗಿದ್ದೀರಾ? ಓಹೋ, ಭಾರಿ ಟೆನ್ಷನ್ ನಿಂಗೆ. ನೆಲ ಗಲೀಜಾದ್ರೆ ಏನಂತೆ, ಮತ್ತೆ ಒರ್ಸಿದ್ರೆ ಆಯ್ತಪ್ಪ. ಅದಕ್ಕೆ ಯಾಕೆ ನಾನು ಒಳ್ಳೆ ನಿಮ್ ಕಿಡ್ನಿನೇ ಕದ್ದಿರೋಡ್ ತರ ಆಡ್ತಿದ್ದೀರಾ? ಅಲ್ಲ, ನಂಗೇನು ಇದೇ ಕೆಲಸ ಅನ್ಕೊಂಡಿದ್ಯಾ? ಒಳಗಡೆ ಎಷ್ಟು ಕೆಲಸ ಇದೆ ಗೊತ್ತಾ? ಯಾಕೆ ನನ್ನ ಅಯ್ಯೋ ಅನಿಸ್ತೀಯಾ? ಆಯ್ತು, ಹೋಗ್ತೀನಿ ಬಿಡಿ. ನಾನು ಯಾಕೆ ಮತ್ತೆ ಈ ಕಡೆ ಬರಲಿ? ಮತ್ತೆ ಈ ಕಡೆ ಬಂದ್ ನೋಡು, ಅವಾಗಿದೆ ನಿನ್ಗೆ. ಅಯ್ಯೋ, ಸಾರಿ, ಈ ಕಡೆ ಹೋಗ್ಬೇಕಲ್ಲ. ಬಸ್ ಬನ್ನಿ, ಒಂದ್ಸಲ ಅರ್ಜೆಂಟ್ ಕೆಲಸ ಇದೆ. ನಾನ್ಯಾಕಪ್ಪ? ಅದು ಫಸ್ಟ್ ಮ್ಯಾನೇಜರ್ನ ಚೇಂಜ್ ಮಾಡಬೇಕು ಬಾಸ್. ಅಯ್ಯೋ. ಇಲ್ಲಾಂದ್ರೆ ಬೇಡ ಬಿಡಿ, ಬೇಡವಾ? ಒಳ್ಳೆ ದಿನ ಮಾತಾಡೋಣ. ಸದ್ಯ ಬೇಡ, ಈಗಲೇ ಚೇಂಜ್ ಮಾಡ್ರೆ ಒಳ್ಳೇದು. ಬನ್ನಿ ಮಾತಾಡೋಣ. ಅಯ್ಯೋ.